ಶರಣ್ರಿ ಎಲ್ರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ಕೊತೀನಿ. ಜವಾರಿ ಹುಡುಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ರೀ. ಇವತ್ತು ನಾನಿಲ್ಲಿ ಹೊರಗಡೆ ವೆದರ್ ತೋರಿಸ್ತೇನೆ ನೋಡಿರಿ. ಫಸ್ಟ್ ನೋಡಿರಿ, ಟೈಮ್ ಬಂದ್ಬಿಟ್ಟು ಈಗ 5:30 ಆಗೈತಿ. ಎಷ್ಟು ಮಂಜು ಬಿದ್ದೈತೆ ನೋಡಿರಿ, ಸಿಕ್ಕಾಪಟ್ಟೆ ಮಂಜು ಐತ್ರಿ ಈ ವರ್ಷ. ಆ ಮಂಜು ಒಳಗಡೆ ನಾನು ಒಂದು ಸಣ್ಣದಾಗಿ ವಿಡಿಯೋ ಮಾಡೀನಿ ರೀ. ಈ ಮಂಜು ಒಳಗಡೆ ಸ್ವಲ್ಪ ಏಜ್ ಆಗಿರೋರು, ವಯಸ್ಸಾದವರು, ಮಕ್ಕಳು ಹುಷಾರಾಗಿರ್ರಿ. ಯಾಕಂದ್ರೆ ಉಸಿರಾಟದ ತೊಂದರೆ ಆಗಿರ್ಬೋದು, ಜಾಸ್ತಿ ಆಗುತ್ತೆ. ನಾನಿಲ್ಲಿ ಬಸ್ ಬರೋ ವಿಡಿಯೋನ ಮಾಡೋಕ್ಕಾಗಲಿಲ್ಲ ರೀ. ಸ್ವಲ್ಪ ಟೈಮ್ ನನ್ನ ಹತ್ರ ಇರಲಿಲ್ಲ ಅಂಥೇಳಿ ಡೈರೆಕ್ಟ್ ಬಸ್ ಬಂದು ನಾನು ಬಸ್ ಒಳಗಡೆ ಕೂತ್ಕೊಂಡು ವಿಡಿಯೋ ಮಾಡಕತ್ತಿದ್ದೇನೆ ರೀ. ನಾನು ವಿಡಿಯೋ ಮಾಡೋವಾಗ ಕಂಡಕ್ಟ್ರ್ ಸರ್ ಅಂದರು, ಕೇಳಕತ್ತೀರಿ ಏನಕ್ಕೆ ರೀ ವಿಡಿಯೋ ಮಾಡಕತ್ತೀರಿ ನಮ್ಮ ಬಸ್ ಒಳಗೆ ಅಂತ. ನಾನು ನನ್ನ ಯೂಟ್ಯೂಬ್ ಚಾನಲ್ಗೆ ವಿಡಿಯೋ ಮಾಡಕತ್ತೀನಿ ರೀ ಸರ ಅಂದೆ. ಅದಕ್ಕೆ ಸರಿ ಅಂದರು. ಅಷ್ಟರಲ್ಲೇ ನೋಡಿರಿ, ಇಲ್ಲಿ ಮುಂದೆಗಡೆ ಮಂಜು ತೋರಿಸ್ತೀನಿ. ನಿಜವಾಗ್ಲೂ ಹೇಳಬೇಕಂದ್ರೆ ಡ್ರೈವರ್ಗಳಿಗೆ ಹ್ಯಾಟ್ಸ್ ಆಫ್ ಹೇಳೋಕ್ಕೆ ಇಷ್ಟಪಡ್ತೀನಿ ರೀ. ಯಾಕಂದರೆ ಈ ಮಂಜು ಒಳಗಡೆ ಏನೂ ಕಾಣಲ್ಲ ರೀ ಎದುರುಗಡೆ ಬರೋದು. ಅಂಥದ್ರಲ್ಲಿ ಅವ್ರು ಎಷ್ಟು ಕೇರ್ಫುಲ್ಲಾಗಿ ನಮ್ಮನ್ನು ಕರ್ಕೊಂಡು ಹೋಗ್ತಾರಲ್ಲ. ನಿಜವಾಗ್ಲೂ ಡ್ರೈವರ್ಗಳು ದೇವ್ರಿದ್ದಂಗೆ ಅಂತ ಇದಕ್ಕೆ ಹೇಳೋದ್ರಿ. ಖರೇನ ಡ್ರೈವರ್ಗಳಿಗೆ ದಯವಿಟ್ಟು ರೆಸ್ಪೆಕ್ಟ್ ಕೊಡಿರಿ. ಹಂಗೆ ನೋಡಿರಿ, ಇಲ್ಲಿ ನಾನು ಸ್ವಲ್ಪ ಖಾಲಿ ಬಸ್ ಇತ್ತಲ್ಲ, ಹಾಗಾಗಿ ಒಂದು ಸಣ್ಣದಾಗಿ ವಿಡಿಯೋ ಮಾಡಕತ್ತಿದ್ದೆ. ಅಷ್ಟರಲ್ಲಿ ಕಂಡಕ್ಟ್ರು ಏನೋ ಕೇಳಿದ್ರು, ಅವರಿಗೆ ಆನ್ಸರ್ ಹೇಳಕತ್ತಿದ್ದೇನೆ. ಇವತ್ತು ಯಾಕೋ ಏನೋ ಗೊತ್ತಿಲ್ಲ ರೀ, ಬಸ್ಸೆಲ್ಲ ಖಾಲಿ ಇತ್ತು ರೀ. ಆ ಖಾಲಿ ಇರೋ ಬಸ್ನ ತೊಗೊಂಡೋಗಿ ರಾಜಗುಂಟೆಯಲ್ಲಿ ಒಂದು 1/4 ಗಂಟೆ ನಿಲ್ಲಿಸ್ಬಿಟ್ರಿ. ಅವಾಗ ಟೈಮ್ ಆಗೋಯ್ತು ಅಂಥೇಳಿ ನಾನು ಟೈಮ್ ನೋಡ್ತಾಯಿದ್ದೆ. ಟೈಮ್ ಆಯಿತು ಕೆಲ್ಸಕ್ಕೆ ಹೋಗೋಕ್ಕೆ ಅಂತ ಅಂದ್ಕೊಳ್ಳೋ ಅಷ್ಟರಲ್ಲಿ ಡ್ರೈವರ್ ಅಣ್ಣ ನಮ್ಮ ಸ್ಟಾಪಿಗೆ ನಮ್ಮನ್ನು ರೀಚ್ ಮಾಡಿದ್ದಾರ್ರಿ. ಈ ಮುಂಜಾನೆ ಕೆಲಸಕ್ಕೆ ಹೋಗ್ಬೇಕಂದ್ರೆ ಬೇಜಾರು. ನಾವೇ ಅಂತೀವಿ ನಮ್ಮ ದೇಶಕ್ಕಾಗಿ ಸರಿ ಎಷ್ಟು ಕಷ್ಟಪಟ್ಟವ್ರು ಎಲ್ಲಿ ಕತೆ ನಾವು ಪಾಪ ನೋಡ್ರಿ. ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಸ್ವಲ್ಪ ಬೇಗ ಹೋಗಬೇಕು. ಯಾಕಂದರೆ ನಾಳೆ ಸಂಡೇ ಅಲ್ವಾ, ಹಂಗಾಗಿ ನಾಳೆ ವರ್ಕೆಲ್ಲ ಇವತ್ತು ಕಂಪ್ಲೀಟ್ ಮಾಡಿ ಬರಬೇಕಾಗುತ್ತೆ. ಹಂಗಾಗಿ ಇವತ್ತು ಬೇಗ ಹೋಗೋಣ ಅಂದರೆ ಬಸ್ ರಾಜಗುಂಟೆಯಲ್ಲೇ ಒಂದು 1/4 ಗಂಟೆ ನಿಲ್ಲಿಸ್ಬಿಟ್ರು. ಇವಾಗಿನಿಂದ ಮತ್ತೆ 2 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು ನಾನು. ನೋಡುವ ನೋಡಿ ಎಷ್ಟು ಕ್ಲೀನಾಗಿ ಕಾಣಿಸುತ್ತೆ. ಬಟ್ ಮಂಜು ನೋಡೋದೇ ಒಂದು ಹಬ್ಬ ಕಣ್ಣಿಗೆ. 2 ಕಣ್ಣು ಸಾಲದು ಗುರು. ಏನು ಪೀಸ್ಫುಲ್ಲಾಗೈತೆ ನೋಡಿ, ಪೀಸ್ಫುಲ್. ಹೌದು, ಈ ಡ್ರೆಸ್ ಮೇಲೆ ಈ ಶಾಲ್ ಯಾಕೆ ಹಾಕ್ಕೊಂಡವ್ರೆ ಅಂತ ಯೋಚನೆ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಈ
ಶಾಲೆ ಏನಕ್ಕಪ್ಪ ಹಾಕಿರೋದಂದ್ರೆ ನಾನು ಇದ್ರ ವೇಲು ಚೆನ್ನಾಗಿಲ್ಲ ಅಂದರೆ ನೆಟ್ಟೆಡು, ಅದಕ್ಕೆ ಈ ಚಳಿ ತಡೆಯೋಕ್ಕಾಗಲ್ಲ ಅಂಥೇಳಿ ಇದನ್ನ ಶಾಲ್ನ ಹಾಕೀನಿ. ಯಾಕೆ ಜರ್ಕಿನ್ ಹಾಕಿಲ್ಲ ಅಂದ್ರೆ ಸ್ವಲ್ಪ ಶೆಕೆ ಸ್ಟಾರ್ಟ್ ಆಗುತ್ತಲ್ಲ, 8 ಗಂಟೆ ಆದರೆ ಬಿಸಿಲು ಬಂದುಬಿಡುತ್ತೆ, ಅವಾಗ ಶೆಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಾನು ಶಾಲ್ನ ಹಾಕ್ಕೊಂಡಿದ್ದೀನಿ. ವೇಲ್ನ ಬೇರೆ ಬ್ಯಾಗಲ್ಲಿ ತೊಗೊಂಡಿದ್ದಾಯಿತು. ಕಾಯ್ತಾ ಇದ್ದಾರೆ, ಅವರು ಕೂಡ ನಮ್ಮ ಜೊತೆಗೆ ಕೆಲಸ ಮಾಡೋದು, ಕಾಯ್ತಾ ಇದ್ದಾರೆ ಇವತ್ತು. ಹಾಂ ಹಾಂ ಡ್ಯೂಟಿ ಅಂತಾರ ಮುಗಿತ್ರಿ, ಅದಕ್ಕೆ ಇವಾಗ ಬೇಗ ಮನೆಗೆ ಹೊಂಟೀನಿ. ಬೆಳಗ್ಗೆ ನೋಡ್ರೆ ಮಂಜು ಬೀಳ್ತಿರ್ತೈತಿ, ಈಗ ನೋಡಿದ್ರೆ ಫುಲ್ಲು ಬಿಸಿಲು. ಹೋಗ್ತೀನಲ್ಲ ಈ ರೋಡಲ್ಲಿ ಒಬ್ಬರು ರಿಟೈರ್ಡ್ ಆಗಿರೋ ಅಂಕಲ್ ಇಲ್ಲಿ ಪಿ ಡಿ ಎಸ್ ಐಟ್ ಐತ್ರಿ ಇದು, ಅಲ್ಲಿ ಸ್ವಲ್ಪ ಕಾಂಪೌಂಡ್ ಫುಟ್ಪಾತ್ ಮಾಡಿದ್ದಾರೆ. ಅಲ್ಲಿ ಸೈಡಲ್ಲಿ ಒಂದು ಸ್ವಲ್ಪ ಜಾಗ ಇರೋದಕ್ಕೆ ಅದಕ್ಕೆಲ್ಲ ಈ ಫ್ಲವರ್ಸ್ದು ಹೂವಿಂದು ಬೀಜಗಳು ತಂದು ಅಲ್ಲಿ ಹಾಕಿ ಅವರ ನೀರು ತೊಗೊಂಬಂದು ನೀರು ಹಾಕ್ತಾರೆ. ಮತ್ತು ಅದರ ಹೊಲಸು ಬೆಳೆದಿರ್ತೈತಲ್ಲ ಕಸ ಅದೆಲ್ಲ ತೆಗಿತಾರೆ. ಖರೆ ನೋಡಿರಿ, ಅವು ಗಿಡಗಳು ತೋರಿಸ್ತೀನಿ. ಸ್ವಲ್ಪ ಅದಾವೆ ಆ ಕಡೆ ಎಲ್ಲ, ಈಗ ಎಷ್ಟಾಗುತ್ತೋ ಅಷ್ಟು ತೋರಿಸ್ತೀನಿ ನೋಡಿ. ಎಲ್ಲ ಹಾಕಿದ್ದಾರೆ ಅವರು, ಅದೆಲ್ಲ ಇವಾಗ ಸ್ವಲ್ಪ ಇಲ್ಲೇನೋ ಕೆಲಸ ಮಾಡ್ಕತ್ತಾರ, ಹಾಗಾಗಿ ಈ ಕಡೆ ಜಾಸ್ತಿ ಹಾಕಿಲ್ಲ ರೀ. ಅದೆಲ್ಲ ನೋಡ್ರಿ ಇವಾಗ ಒಣಗಿ ಬೇರೆ ಹೊಂದೈತೆ. ಸೂರ್ಯಕಾಂತಿ, ಮೂಲಂಗಿ ಎಲ್ಲ ಥರದ್ದು ಗಿಡ ಹಾಕಿದ್ದಾರೆ. ಎಷ್ಟು ವೆರೈಟಿ ಗಿಡ ಹಾಕಿದ್ರಂದ್ರೆ ಸಿಕ್ಕಾಪಟ್ಟೆ ಹಾಕಿದ್ದಾರೆ. ಮತ್ತು ಯಾಕೋ ಗೊತ್ತಿಲ್ಲ, ಅವರೆಲ್ಲ ಈ ಕಡೆ ಏನೋ ಕೆಲಸ ಮಾಡಕತ್ತಾರೆ ರೋಡ್ದದು, ಹಾಗಾಗಿ ಸ್ವಲ್ಪ ಗಿಡಗಳು ಒಣಗಿ ಹೋಗ್ಯಾವ್ರಿ. ಮತ್ತು ಆ ಸೈಡು ನಿಮಗೆ ಮೋಸ್ಟ್ಲಿ ಕಾಣಿಸ್ತೈತೆ ಏನೋ ಒಂದು ಗಿಡಗಳು ದೊಡ್ಡ ಹೋಗಿರೋ ಇದಾವ್ರಿ. ಇಲ್ಲಿ ನೋಡಿರಿ, ಅವರ ನೀರು ಕೂಡ ಅವರ ತಂದು ಹಾಕ್ತಾರೆ ಇದಕ್ಕೆಲ್ಲ. ಪಾಪ ನಾನು ಯಾವಾಗಾದರೂ ಹೋಗ್ಬೇಕಾದ್ರೆ ಆ ಅಂಕಲ್ ಸಿಗ್ತಾರೆ ನನಗೂ ಕೂಡ ಅವ್ರು ಎಷ್ಟೊಂದು ಸೀಡ್ಸ್ಗಳನ್ನ ಕೊಟ್ಟಿದ್ದಾರೆ ನೋಡ್ರಿ. ಅಲ್ಲೊಂದು ಗಿಡ ಎಷ್ಟು ಚೆನ್ನಾಗೈತೆ, ಸ್ವಲ್ಪ ದೊಡ್ಡದಾಗೈತೆ. ಇವಾಗ ಯಾರು ಹಂಗೆ ಈ ಥರ ಮಾಡಲ್ಲ. ರಿಟೈರ್ಮೆಂಟ್ ಆದಮೇಲೆ ಮನೆಯಾಗ ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಇರೋಣ ಅಂಥದ್ರಲ್ಲಿ ಇವರು ಆ ರಿಟೈರ್ಮೆಂಟ್ನ ಸುಮ್ಮನೆ ಕುತ್ಕೊಂಡು ಯಾಕೆ ವೇಸ್ಟ್ ಮಾಡಬೇಕು ಅಂಥೇಳಿ ಈ ಥರ ಕೆಲಸ ಮಾಡ್ತಾರಲ್ಲ, ನಿಜವಾಗ್ಲೂ ಖುಷಿ ಆಗ್ತೈತ್ರಿ. ಅದು ಖರೆ ಅವ್ರೇನಾರು ಸಿಕ್ಕರೆ ನಿಮ್ಗೆ ನಾನು ತೋರಿಸ್ತೀನಿ ರೀ. ಬಿಸಿಲು ಹೋಗಿದ್ದ ಒಂದು ಹೈರಾಣ. ಖರೆ ಮುಂಜಾನೆ ನಾನು ನಿನ್ನೆ ವಿಡಿಯೋದಾಗ ಹಾಕೀನಿ, ಇದು ಖಾಲಿ ರೋಡು ಎಷ್ಟು ಚಂದ ಐತೆ ನೋಡ್ರಿ, ಮಂಜು ಬಿದ್ದ ಅಂತ. ಇವಾಗ ನಾನು ನಿಮ್ಗೆ ತೋರಿಸ್ತೇನೆ ನೋಡ್ರಿ. ಬಿಸಿಲೈತಿ, ಖರೆ ಗಿಡಗಳು ಇರೋದಕ್ಕೆ ಎಷ್ಟು ಚಂದ ಕಾಣ್ತೈತಿ ಈ ರೋಡ್ ನೋಡ್ರಿ. ಎಷ್ಟು ಮಸ್ತ್ ಐತಿ. ಒಬ್ಬೊಬ್ಬರು ಓಡಾಡೋಕ್ಕೆ ಸೇಫ್ ಅಲ್ಲ, ಬಟ್ ಆದ್ರೂ ಈ ರೋಡು ಒಂಥರ ಚೆನ್ನಾಗಿತ್ತು. ಬೆಳಗಿನ ಜಾವ ಅಷ್ಟೊಂದು ಜನ ಓಡಾಡಲ್ಲ, ಬಟ್ ಇವಾಗಾದರೆ ಜಾಸ್ತಿ ಜನ ಓಡಾಡ್ತಿರ್ತಾರೆ ನೋಡ್ರಿ. ಎಷ್ಟು ಚೆಂದ ಐತಲ್ಲ. ಖರೆ ಇದು CRPF ಇರೋದ್ರಿ ಇಲ್ಲಿ, ಅಂದರೆ ಈ ಪೊಲೀಸ್ ಆಗೋರಿಗೆಲ್ಲ ಟ್ರೈನಿಂಗ್ ಕೊಟ್ಟು ಆಯ್ಕೆ ಮಾಡೋದು ಅದೆಲ್ಲ ಇಲ್ಲೇ ರೀ. ಬಟ್ ಅದ್ರ ಪಕ್ಕದಲ್ಲಿರೋ ರೋಡ ಇದು. ಖರೆ ಇಲ್ಲೆಲ್ಲ ಎಷ್ಟು ಗಲೀಜು ಮಾಡ್ತಾರೆ, ಎಷ್ಟೊಂದು ಕಸ ಹಾಕ್ತಾರೆ ನೋಡಿ. ಈಗ ಮೊನ್ನೆ ಯಾರು ಸುಟ್ಟಿದ್ದಾರೆ ಎಲ್ಲ ಕಸನೂ, ಆದರೂ ಖರೇನ ಭಾಳ ಅಂದ್ರೆ ಭಾಳ ಹೊಲಸು ಮಾಡ್ತಾರೆ. ಏನೇನೋ ಕಸ ಎಲ್ಲ ತಂದು ಹಾಕೋದು, ಪೇಪರ್ಗಳು ಎಲ್ಲ ತಂದು ಹಾಕ್ತಾರೆ. ಎಷ್ಟು ನಮ್ಮ ಗೌರ್ಮೆಂಟ್
ಒಂದು ಐತಿ. ಏನಪ್ಪ ಅಂದ್ರೆ ಈ ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು, ಮುಕ್ತ ನಮ್ಮ ರಾಜ್ಯ ಆಗಿರ್ಬೋದು, ನಮ್ಮದು ದೇಶ ಆಗಿರ್ಬೋದು ಅಂತ. ಬಟ್ ಎಲ್ಲಿ ನೋಡಿದ್ರು ಅದ ಕಾಣಿಸ್ತಾವೆ ನೋಡ್ರಿ. ಯಾಕೆ ಹಿಂಗೆ ಹಾಕಿ ಹೋಗ್ತಾರೆ ಏನೋ ನಂಗಂತೂ ಗೊತ್ತಾಗಲ್ಲ. ಅವ್ರ ಮನೆ ಮುಂದೆನೋ ಕಸದ ಗಾಡಿ ಅದೆಲ್ಲ ಬರ್ತೈತಿಲ್ಲ, ಖರೆ ಅವರು ಆ ಕಸದ ಗಾಡಿಗೆ ಯಾಕೆ ಕಸ ಕೊಡಲ್ಲ ಅಂತ ತಿಳಿವಲ್ತ್ರಿ ನಮ್ಗೆ. ಈ ಗಿಡದ ಎಲೆ ಅದು ಬಿದ್ದರೆ ಆ ಗಿಡ ಅದನ್ನು ರಕ್ಷಣೆ ಮಾಡ್ಕೊಳಕ್ಕೆ ಆ ಎಲೆಗಳ್ನ ಅದು ಉದುರಿಸ್ತೈತಿ, ಹೋಗ್ತೈತಿ. ಅದು ಪ್ರಕೃತಿ ನಿಯಮ. ಇದು ಯಾವ್ದ್ರಿ ಪ್ಲಾಸ್ಟಿಕ್, ಎಲ್ಲಿ ನೋಡ್ತೀನಿ ನೋಡಿ ಬರೀ ಪ್ಲಾಸ್ಟಿಕ್ನ ರೀ. ಅವ್ರ ಮನೆ ಮುಂದೆ ಒಂದು ಡಸ್ಟ್ಬಿನ್ ಇಟ್ಕೊಂಡು ಕಸ ಬರುತ್ತೆ, ಆಗ ಕಸ ಅವ್ರಿಗೆ ಗೊತ್ತಾ ಇಲ್ಲ ಅನ್ಸುತ್ತೆ ನೋಡ್ರಿ. ಖರೇನ ನಿಜವಾಗ್ಲೂ ಈ ರೋಡ್ ನೋಡೋಕೆ ಚಂದ ಐತಿ, ಕ್ಲೀನ್ ಇದ್ರೆ ಅಷ್ಟು ಚಂದ ಕಾಣಿಸ್ತೈತೆ ರೀ. ಆದರೆ ಜನಗಳು ಕ್ಲೀನ್ ಇಡಲ್ರಿ. ಮೊನ್ನೆ ಎಲ್ಲ ಇಷ್ಟು ನೀಟಾಗಿ ಅವ್ರೊಬ್ರು ಯಾರು ಅಂತ ಗೊತ್ತಿಲ್ಲ ಅಂಕಲ್ ಎಲ್ಲ ಕಸನ ಸುಟ್ಟು ಬೆಂಕಿ ಇಟ್ಬಿಟ್ಟು ಹೋಗಿದ್ರು. ತಿರ್ಗಾ ಅವ್ರು ನೋಡಿದ್ರೆ ಅದೇ ಥರ ತಂದು ಹಾಕಿದ್ದಾರೆ. ಈ ಜನಗಳಿಗಂತೂ ಬುದ್ಧಿನೇ ಇಲ್ಲ. ಯಾವುದೂ ಸ್ವಚ್ಛ ಮಾಡೋಕ್ಕೂ ಬರಲ್ಲ, ಸ್ವಚ್ಛ ಇಟ್ಟಿರೋದನ್ನ ಇಟ್ಕೊಳ್ಳೋಕ್ಕೂ ಬರಲ್ಲ. ಏನೂ ಮಾಡೋಕ್ಕಾಗಲ್ಲ ಬಿಡ್ರಿ. ಬರ್ರಿ ನಾವು ಪಟ ಮನೆಗೆ ಹೋಗಿ, ಇನ್ನು ಬಸ್ ಸ್ಟಾಪ್ಗೆ ಹೋಗ್ಬೇಕು. ನಾನು ಬಸ್ ಸ್ಟಾಪ್ಗೆ ಹೋಗಿ ಅಲ್ಲಿಂದ ಬಸ್ಸಿಗೆ ಹೋಗಿ ಮನೆಗೆ ಹೋಗ್ಬೇಕು ರೀ. ಭಾಳ ಅಂದ್ರೆ ಭಾಳ ಟೈಮ್ ಹಿಡಿತೈತಿ. ಹಂಗೆ ಹೋಗೋಣ ಬರ್ರಿ, ನೀವು ನನ್ನ ಜೊತೆಗೆ ಬನ್ನಿರಿ. ಇವತ್ತು ಈ ರೋಡ್ ಹೆಂಗಿತ್ತು ನೋಡ್ರಿ, ಇಲ್ಲೋ ಒಂದೊಂದು ಗಾಡಿಗಳು ಅಷ್ಟೇ. ಇವಾಗ ನೋಡ್ರಿ ಹೆಂಗಿದಾವೆ, ಎಲ್ಲಿ ನೋಡಿದ್ರು ಗಾಡಿಗಳೇ. ಇವಾಗ ಏನು ರೋಡ್ ಅಂದ್ರೆ ಬರೀ ಗಾಡಿನೇ ಇರ್ತಾವೆ. ಇವಾಗ ಜನರಿಗಿಂತರೂ ಗಾಡಿಗಳು ಓಡಾಡೋದೇ ಹೆಚ್ಚಾಗ್ಬಿಟ್ಟೈತೆ. ಯಪ್ಪ ಏನು ಗಾಡಿಗಳು ಮರಯ್ಯ ಶಿವ. ಇನ್ನು ನೋಡ್ರಿ ಬಸ್ ಸ್ಟಾಪ್ ಅಲ್ಲೈತೆ, ಅಲ್ಲಿವರೆಗೂ ನಾವು ನಡ್ಕೊಂಡು ಹೋಗಬೇಕು. ಐತೆ ನೋಡ್ರಿ ನಮ್ಮದು. ಬೆಂಗಳೂರು ಅಂದ್ರೆ ಟ್ರಾಫಿಕ್ ಅಂದ್ರೆ ಬೆಂಗಳೂರು ಫೇಮಸ್ ಆಗ್ಬಿಟ್ಟೈತ್ರಿ. ಅದು ಸಾಕು, ಈ ಬೆಂಗಳೂರು ಸವಾಸನೆ ಸಾಕು ಅನಿಸ್ಬಿಟ್ಟೈತಿ. ಖರೆ ಏನು ಮಾಡೋಣ್ರಿ, ಊರಾಗ ಹೆಂಗೋ ಒಂದು ಜೀವನ ನಡೆಸ್ಬೇಕಲ್ಲ. ಅಷ್ಟು ಬಂತು, ಬಸ್ ಬರಬೇಕಷ್ಟೇ ಇವಾಗ. ಬಸ್ ಸ್ಟಾಪ್ಗಂತೂ ನಾನು ಬಂದೆ, ಬಸ್ ಸ್ಟಾಪು ಬಂತು. ಬಸ್ ಒಂದು ಬಂದರೆ ಸಾಕು ನೋಡ್ರಿ. ಬಸ್ಸಿಗೋಸ್ಕರ ವೇಟಿಂಗ್, ಬಸ್ ಬಂದರೆ ಹೊರಡ್ತಾ ಇರೋದು. ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಈ ವಿಡಿಯೋನ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ. ತಪ್ಪದಿರ ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ. ಹಾಗೆ ನೋಡಿರಿ ನಾನು ಎಣ್ಣೆ ತೋರಿಸಿದ್ನಲ್ಲ, ಹಾಗೆ ಇಲ್ಲಿ ನೋಡಿರಿ ಶೂನ್ಯ ಲೇಡೀಸ್ಗೆ ಫ್ರೀ ಇರೋದ್ರಿಂದ. ಥ್ಯಾಂಕ್ಸ್ ರೀ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.